ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರೇರೆ, ದೇವರು ನಮಗಾಗಿ ಸಂತೋಷವನ್ನು ಇಟ್ಟಿದ್ದಾರೆ. ಇಬ್ರಿಯ 12ನೇ ಅಧ್ಯಾಯ 2 ನಾವು ನೋಡುವುದಾದರೆ, ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಕರ್ತನಾದ ಯೇಸು ತನ್ನ ಇಹಲೋಕದ ಜೀವಿತದ ಪ್ರತಿಯೊಂದು ದಿನವೂ ಶಿಲುಬೆಯ ಮಾರ್ಗವನ್ನು ಏಕೆ ಆರಿಸಿಕೊಂಡ್ರು ಎಂಬುದಾಗಿ ನೀವು ಯಾರಾದರೂ ಒಂದೇ ಒಂದು ದಿನ ಪ್ರಶ್ನೆ ಮಾಡಿಕೊಂಡಿದ್ದೀರಾ? ಯಾಕೆ ಅವರು ಆ ಶಿಲುಬೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು? ಅದು ಯಾಕಂದರೆ ನನ್ನ ಮುಂದೆ, ನಿಮ್ಮ ಮುಂದೆ ಒಂದು ಸಂತೋಷವನ್ನು ಇಟ್ಟಿರುವುದಕ್ಕೋಸ್ಕರ ಅವರು ಆ ಶಿಲುಬೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು. ಯೋಹಾನ 14ರಲ್ಲಿ ನಾವು ನೋಡ್ತೇವೆ, ಯೇಸು ಶಿಲುಬೆಗೆ ಹೋಗುವ ಮುಂಚೆ ತನ್ನ ಶಿಷ್ಯರಿಗೆ ಹೇಳಿದಂಥ ಕೊನೆಯ ಮಾತುಗಳನ್ನು ನಾವು ಓದ್ತೇವೆ. ಯೇಸುವಿನ ಊಟದ ಸಂದರ್ಭದಲ್ಲಿ ಆತನ ಆ ಕೊನೆಯ ಮಾತುಗಳನ್ನು ನಮಗೆ ತಿಳಿಸಲಿಕ್ಕಾಗಿ ಅಪೊಸ್ತಲನಾದಂಥ ಯೋಹಾನನು 5 ಅಧ್ಯಾಯಗಳನ್ನು ತೆಗೆದುಕೊಂಡದಕ್ಕಾಗಿ ನಾವು ಅವನನ್ನು ಬಹಳವಾಗಿ ಪ್ರಶಂಸೆ ಮಾಡಬೇಕಾಗಿದೆ. ಅಲ್ಲಿ ಯೇಸು ಹೇಳ್ತಾನೆ, ಹೇಳಿರಿ, ಎಲ್ಲಿಂದ ಹೋಗೋಣ? ಯೋಹಾನ 14ನೇ ಅಧ್ಯಾಯ 31, ಹೇಳಿರಿ, ಇಲ್ಲಿಂದ ಹೋಗೋಣ. ಆತನು ತನ್ನ ಶಿಲುಬೆಗೆ ಏರಿಸಲ್ಪಟ್ಟು ಹೋಗುತ್ತಿದ್ದನು. ಆದರೆ ಹೀಗೆ ಹೇಳುವುದಕ್ಕೆ ಮೊದಲು ಆತನು, ಇದರಿಂದ ನಾನು ನನ್ನ ತಂದೆಯನ್ನು ಪ್ರೀತಿಸುತ್ತೇನೆಂದು, ಆತನು ನನಗೆ ಆಜ್ಞಾಪಿಸಿದ್ದನ್ನೇ ನಾನು ಮಾಡುವೆನೆಂದು ಲೋಕವು ತಿಳಿಯುವುದು ಎಂಬುದಾಗಿ ಆತನು ಮಾತಾಡ್ತಾನೆ. ಯೋಹಾನ 14ನೇ ಅಧ್ಯಾಯ 31ರಲ್ಲಿ ನಾವು ನೋಡ್ತೇವೆ. ಅದು ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಸಂತೋಷವಾಗಿತ್ತು. ಆತನ ಉಲ್ಲಾಸಕ್ಕೆ ಕಾರಣವೇನಂತಂದರೆ, ತನ್ನ ತಂದೆಗೆ ಯಾವಾಗಲೂ ಅಧೀನನಾಗಿದ್ದನು. ಅದರ ನಿಮಿತ್ತ ತಾನು ನಿತ್ಯತ್ವದಿಂದಲೂ ತನ್ನ ತಂದೆಯೊಂದಿಗೆ ಹೊಂದಿದ್ದ ಅನ್ಯೋನ್ಯತೆಯಿಂದಲೂ ಮುಂದುವರಿತಾ ಇದ್ದರು. ಪ್ರೇರೆ, ಇವತ್ತು ನಾವು ನಮಗೆ ಜನ್ಮ ಕೊಟ್ಟವರಿಗೆ ನಾವು ಅಧೀನರಾಗಿದ್ದೇವಾ, ವಿಧೇಯರಾಗಿದ್ದೇವಾ ಎಂಬುದನ್ನು ನಮ್ಮ ಅಂತರಾತ್ಮಗಳಿಗೆ ನಾವು ಕೇಳಿಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ಯೇಸು ತನ್ನ ತಂದೆಗಾಗಿ ತನ್ನ ಪ್ರೀತಿಯನ್ನು, ತನ್ನ ತಂದೆಯ ಆಜ್ಞೆಗೆ ವಿಧೇಯನಾಗುವ ಉದ್ದೇಶದಿಂದ, ಅದರ ನಂತರ ನಮ್ಮ ಮೇಲಿನ ಪ್ರೀತಿಯ ನಿಮಿತ್ತವೂ ಆತನು ಆ ಶಿಲುಬೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ. ಪ್ರಿಯರೇ, ಇಲ್ಲಿ ಆತನ ಸಭೆ ಕಟ್ಟುವುದಕ್ಕೆ ಒಂದು ಮಾರ್ಗ ಏನಪ್ಪ ಅಂತಂದರೆ, ನಾವು ಪಾಪದ ಮೇಲೆ ಜಯ ಹೊಂದಬೇಕು. ಕರ್ತನ ಕಾರ್ಯವನ್ನು ಮಾಡಬೇಕೆಂಬ ನಮ್ಮ ಆಸೆಗೆ ಮೂಲ ಕಾರಣ ಏನಪ್ಪ ಅಂತಂದರೆ, ಮೊದಲನೇದಾಗಿ ನಮಗೆ ತಂದೆಯ ಮೇಲಿರ್ತಕ್ಕಂಥ ಪ್ರೀತಿಯ ನಿಮಿತ್ತ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಪ್ರಿಯರೇ, ಆತನ ಆಜ್ಞೆಗಳನ್ನು ಕೈಕೊಳ್ಳಬೇಕಾಗಿದೆ. ಎರಡನೇದು, ದೇವರು ನಮ್ಮನ್ನು ಪ್ರೀತಿ ಮಾಡಿದ ಹಾಗೆ ನಾವು ಜನರನ್ನು ಪ್ರೀತಿಸಬೇಕಾಗಿದೆ. ನಮಗೆ ಜನರ ಮೇಲೆ ಅನುಕಂಪ ಇರಬೇಕು. ಆ ಅನುಕಂಪಕ್ಕಿಂತ ಮೊದಲು ನಮ್ಮಲ್ಲಿ ನಮ್ಮ ಪರಲೋಕ ತಂದೆಯ ಮೇಲೆ ಪ್ರೀತಿ ಇರಬೇಕು. ಇದು ಹೃದಯಾಳದ ಪ್ರೀತಿ. ಆ ಪ್ರೀತಿ ವಿಧೇಯನಾಗಲು ಬಯಸುವಂಥ ಪ್ರೀತಿ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ, ಈ ಲೋಕದಲ್ಲಿ ಎಷ್ಟೋ ಜನ ಮಕ್ಕಳು ಸ್ವಾಮಿ, ತಂದೆ ತಾಯಿಯ ಪ್ರೀತಿಗಳನ್ನು ಕಾಣದೆ ಹೋಗಿರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ, ಅನಾಥರಿಗಾಗಿ ಪ್ರಾರ್ಥಿಸ್ತೇನೆ, ವಿಧೇಯರಿಗಾಗಿ ಪ್ರಾರ್ಥಿಸ್ತೇನೆ, ವಿಧವೆಯರಿಗಾಗಿ ಪ್ರಾರ್ಥಿಸ್ತೇನಪ್ಪ. ವಿಧೇಯರಾಗಿರ್ತಕ್ಕಂಥ ಎಲ್ಲರಿಗಾಗಿ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆಯ್ಯ. ದೇವರೇ, ನೀವು ಪ್ರೀತಿಯನ್ನು ಕೊಡುವಂಥವರು,
ನಮ್ಮ ಪ್ರೀತಿಗಾಗಿ ಕಲ್ವರಿ ಶಿಲುಬೆ ಮೇಲೆ ನೀವು ಮೌನವಾಗಿದ್ದದಕ್ಕಾಗಿ ಸ್ತೋತ್ರನಪ್ಪ. ಯಾರ್ಯಾರು ಪ್ರೀತಿಯಿಂದ ವಂಚಿತರಾಗಿದ್ದಾರೋ, ಎತ್ತ ತಂದೆ ತಾಯಿ ಬಂಧು ಬಳಗ ಸಕಲವನ್ನು ನಿಮ್ಮ ನಿಮಿತ್ತ ತೊರೆದುಕೊಂಡಿದ್ದಾರೋ ಅವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಕುಟುಂಬಗಳನ್ನು ಕಟ್ಟು, ಅವರ ಕುಟುಂಬಗಳನ್ನು ಕಟ್ಟು, ಅವರ ಮಕ್ಕಳನ್ನು ಕಟ್ಟು, ಅವರ ಮನೆಗಳನ್ನು ಕಟ್ಟು ಸ್ವಾಮಿ. ಸಹಾಯ ಮಾಡಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.